ನಾನು ಫ್ಯಾಕ್ಟ್ರಿಗೆ ಹೋಗ್ಬರ್ತೀನಪ್ಪ. ಪ್ರಕಾಶ್, ಏನಪ್ಪ? ನಿನ್ ತಂಗಿ ಮದ್ವೆಗೆ ನೀನ್ ಪಡ್ತಿರೋ ಬವಣೆ ನನ್ನ ಕೈ ನೋಡೋಕ್ ಆಗ್ತಿಲ್ಲ ಕಣು. ಪ್ರಕಾಶಿ, ನಾನೊಂದು ಮಾತು ಹೇಳ್ತೀನಿ, ನೀನ್ ತಪ್ಪು ತಿಳ್ಕೊಳ್ಳೋಲ್ಲ ತಾನೆ? ಹೇಳಿಪ್ಪ. ನೋಡೋ, ಈ ಮನೇನ್ ಮಾರಿ ನಿನ್ ತಂಗಿ ಮದುವೆ ಮಾಡ್ಬಿಟ್ರೆ? ಅಪ್ಪ, ನಮ್ಗೆ ಅಂತ ಇರೋ ಆಶ್ರಯ ಅಂದ್ರೆ ಇದೊಂದು ಮನೆ. ಇದನ್ನು ಮಾರ್ಬಿಟ್ಟು ಎಲ್ಲರನ್ನೂ ಬೀದಿಗೆ ತಳ್ಳುತ್ತೀಯ? ಇಲ್ಲಪ್ಪ, ನಾನು ಸತ್ರು ಈ ಮನೆ ಮಾರಲ್ಲ. ಮತ್ತೆ ಮತ್ತೆ ದುಡ್ಡಿಗೇನೋ ಮಾಡ್ತೀಯಾ? ರಾತ್ರಿ ಹಗಲು ದುಡಿತೀನಪ್ಪ. ಎಷ್ಟೇ ಕಷ್ಟ ಆದ್ರೂ ಸರಿ ಹಣ ಸಂಪಾದಿಸ್ತೀನಿ. ನನ್ನ ತಂಗಿ ಮದುವೆ ಮಾಡ್ತೀನಿ, ಖಂಡಿತ ಮಾಡ್ತೀನಪ್ಪ. ನಾ ಬರ್ತೀನಿ. ಪ್ರಕಾಶಿ, ಪ್ರಕಾಶಿ, ಮಾವಯ್ಯ. ತರ್ಸು, ಸರಸ್ವತಿ ಬಂದೆಮ್ಮ. ಈ ಬರೋಷ್ಟರಲ್ಲಿ ಮದ್ವೆ ಮುಗ್ದೋಗಿರುತ್ತೆ. ನಿಮ್ ಮಗ ಪ್ರಕಾಶ್ಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ, ಬೇಗ ಬನ್ನಿ ಅಂತೆ. ಇಂಥವಳನ್ನ ಮದ್ವೆ ಮಾಡ್ಕೊಂಡ್ರೆ ಆಕ್ಸಿಡೆಂಟು ಆಗತ್ತೆ, ಇನ್ನೊಂದು ಆಗತ್ತೆ. ಶುಭ ಕಾರ್ಯ ಹೊರಡ್ಬೇಕಾದ್ರೆ ಈ ದರಿದ್ರ ಮುಖ ಬೇರೆ ಅಡ್ಡ ಬಂತು. ಚಿಕ್ಕಿ ಬಾಮ ಹೋಗೋಣ. ಸರ್ಸು, ಅತ್ತೆ ನಿಂತ್ಕೊಳ್ಳಿ. ನಿಮ್ ಮಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ನೀವು ಬಂದು ಒಂದ್ಸರಿ ಮುಖ ತೋರಿಸಿದ್ರೆ ಅವ್ರ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಗುತ್ತೆ. ನಾವೀಗ ಮದ್ವೆಗೆ ಹೋಗ್ತಿದೀವಿ, ಸಾಯಂಕಾಲ ರಿಸೆಪ್ಷನ್ ಮುಗಿಸ್ಕೊಂಡ್ ಬರ್ತೀವಿ. ಹೋಗು. ಅತ್ತೆ, ಇಂಥ ಸ್ಥಿತಿಲಿ ನಿಮ್ ಮಗನಿಗಿಂತ ಮದ್ವೆನೇ ಹೆಚ್ಚಾಯ್ತಾ? ಇವಳ ಹತ್ರ ಮಾತಾಡ್ತಾ ಇದ್ರೆ ರಿಸೆಪ್ಷನ್ ಮುಗ್ದು ಫಸ್ಟ್ ನೈಟ್ ಮುಗ್ದೋಗುತ್ತೆ. ಬಾಮ ಹೋಗೋಣ.
ಅತ್ತೆ ಅತ್ತೆ ನಿಮ್ ಕೈ ಮುಗಿತೀನಿ ನನ್ ಗಂಡನ ಉಳಿಸ್ಕೊಡಿ ಅತ್ತೆ. ಅಯ್ಯೋ ನಿಂಗಷ್ಟು ಗೊತ್ತಾಗಲ್ವಾ? ನಿನ್ ಗಂಡ ಆಸ್ಪತ್ರೆ ತಾನೇ ಬಿದ್ದಿರ್ತಾನೆ, ಎಲ್ಲಿ ಹೋಗ್ತಾನೆ? ಒಂದ್ಸಲ ಮದುವೆ ಮುಗ್ದೋದ್ರೆ ಇನ್ನೊಂದ್ಸಲ ಮದುವೆ ಮಾಡಿ ಬನ್ನಿ ಊಟಕ್ಕೆ ಏನ್ ಕರೀತಾರ? ನಿಂಗ್ ಗೊತ್ತಾಗಲ್ಲ? ಹೋಗೆ ಬಾ. ಅತ್ತೆ ಅತ್ತೆ ಮವಯ್ಯ ಎಷ್ಟ್ ಕೇಳ್ಕೊಂಡ್ರು ಅತ್ತೆ ಸರ್ಸು ಬರಲ್ಲ ಅಂದ್ರು. ತನ್ ಮಗನ್ ಪ್ರಾಣಕ್ಕಿಂತ ಯಾರ್ದೋ ಮದ್ವೆನೇ ಹೆಚ್ಚಾಗೋಯ್ತು ಅವ್ರಿಗೆ. ನೀನ್ ಯಾಕಮ್ಮ ಅವ್ರನ್ನ ಕರೆಯೋಕ್ ಹೋದೆ? ಮನುಷ್ಯತ್ವದ ಅರ್ಥನೇ ಗೊತ್ತಿಲ್ಲದೆ ಇರೋ ಪಿಶಾಚಿಗಳವರು. ನಿನ್ ವೇದನೆ ಅವ್ರಿಗೆ ಹೇಗೆ ಅರ್ಥವಾಗತ್ತೆ? ಡಾಕ್ಟರ್ ಬಂದ್ರು. ನಮಸ್ಕಾರ ಡಾಕ್ಟ್ರೆ. ನಮ್ಮ ಮಗ ಹೇಗಿದ್ದಾರೆ ಡಾಕ್ಟರ್? ಆಪರೇಷನ್ ಈಗ ತಾನೇ ಮುಗಿತು. ತಲೆಗೆ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ಪೇಷಂಟ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಇನ್ನು ಕಾನ್ಶಿಯಸ್ ಬಂದಿಲ್ಲ. ಈಗಲೇ ಏನು ಹೇಳಕ್ಕಾಗಲ್ಲ, ಎಲ್ಲ ದೇವರಿಚ್ಛೆ. ಮವಯ್ಯ ಏನಂದ್ರೆ ಡಾಕ್ಟ್ರೆ, ನಮ್ಮ ಮಗನ್ ನೋಡ್ಬೋದಾ? ನೋಡ್ಬಹುದು. ಬಿಡಿ, ಬಿಡಿ. ಏನಂದ್ರೆ ಪ್ರಕಾಶ, ಹೇಗಿದ್ಯಾ ನನ್ ಕಂದ? ಹೇಗಿದ್ಯಪ್ಪ? ಬರ್ತಾಳಪ್ಪ, ಬರ್ತಾಳೆ. ಆಟೋ ಸಿಗೋ ತಡವಾಗಿರ್ಬೇಕು, ಬರ್ತಾಳೆ. ಸುಶೀಲಾ, ಸುಶೀಲಾ, ನಿನ್ನ ಒಂಟಿಯಾಗಿ ಬಿಟ್ಟು ನಾನು ಹೊರಟೋಗ್ತಾ ಇದ್ದೀನಿ ಸುಶೀಲಾ. ಅಯ್ಯೋ ಹಾಗೆಲ್ಲ ಹೇಳ್ಬೇಡಿ, ಹಾಗೆ ಹೇಳ್ಬೇಡಿ. ಪ್ರಕಾಶಿ, ನಿಮ್ಗೇನು ಆಗಲ್ಲ ರೀ. ಅದೆಲ್ಲ ಮಾತಾಡ್ಬೇಡಪ್ಪ, ಮಾತಾಡ್ಬೇಡ ಕಣೋ, ಮಾತಾಡ್ಬೇಡ. ಆಗೋದೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ವಿಧಿ ನಿಯಮನ ಯಾರಿಂದನೂ ಮೀರಕ್ ಸಾಧ್ಯ ಇಲ್ಲ. ಸುಶೀಲಾ, ಬೆಟ್ಟದಷ್ಟು ಜವಾಬ್ದಾರಿನ ನಿನ್ ತಲೆ ಮೇಲೆ ಹೊರಿಸಿ ನಾನು ಹೊರಟೋಗ್ತಿದ್ದೀನಿ. ನೀನೇ ನಾನಾಗಿ ಕೆಲವು ಕರ್ತವ್ಯಗಳನ್ನ ನಿರ್ವಹಿಸ್ಬೇಕು. ನಡ್ಸ್ಕೊಡ್ತೀಯ? ನನ್ ಮಾತು ನಡ್ಸ್ಕೊಡ್ತೀನಿ ಅಂತ ಭಾಷೆ ಕೊಡು. ನನ್ನ ಅರಿಶಿನ ಕುಂಕುಮದ ಸಾಕ್ಷಿಯಾಗಿ ನಿಮ್ ಮಾತನ್ನ ನಡೆಸ್ಕೊಡ್ತಿದ್ರಿ. ಅದೇನು ಹೇಳಿ. ಇಷ್ಟು ದಿವಸ ನಮ್ಮನೆ ಹೇಗಿತ್ತು ಹಾಗೇ ಇರ್ಬೇಕು. ಎಲ್ಲರೂ ಸಂತೋಷವಾಗಿರ್ಬೇಕು. ನನ್ನ ಸ್ಥಾನದಲ್ಲಿ ನೀನ್ ನಿಂತು ನಮ್ಮ ಸಂಸಾರನ ನಡೆಸ್ಕೊಂಡು ಹೋಗ್ಬೇಕು. ನನ್ನ ತಂಗಿ ನಂದಿನಿ ಮದುವೆ ಮಾಡ್ಬೇಕು. ಸತ್ಯ ತನ್ನ ಕಾಲ್ ಮೇಲೆ ನಿಂತ್ಕೊಳ್ಳೋ ಹಾಗಾಗ್ಬೇಕು. ಸರ್ಸು ಸಂಸಾರಕ್ಕೆ ಒಳ್ಳೆ ನೆಲೆ ಸಿಗೋ ಹಾಗೆ ಮಾಡ್ಬೇಕು. ಅಮ್ಮ, ನಮ್ಮಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು. ಹೇಳು, ನನ್ನ ಮಾತು ನಡೆಸ್ಕೊಡ್ತೀಯಾ? ನಡೆಸ್ಕೊಡ್ತೀನಿ, ಖಂಡಿತ ನಡೆಸ್ಕೊಡ್ತೀನಿ. ನಿಮ್ ಸುಖ ಸಂತೋಷಕ್ಕೆ ಹಗಲು ರಾತ್ರಿ ಹೆಗಲ್ಕೊಡ್ತೀನಿ ಅಂತ ಹೇಳ್ದಾಗೆ ನಿಮ್ ಜವಾಬ್ದಾರಿನೆಲ್ಲ ಹೊತ್ಕೊಂಡು ನಾನ್ ನಡೆಸ್ಕೊಡ್ತೀನಿ. ನಾನ್ ನಡೆಸ್ಕೊಡ್ತೀನಿ. ಸುಶೀಲಾ, ನೀನ್ ಯಾವತ್ತೂ ಹೀಗೆ ಇರ್ಬೇಕು. ಸದಾ ನಿನ್ನ ಹಣೆ ಮೇಲೆ ಅರಿಶಿನ ಕುಂಕುಮ ನಗ್ತಾ ಇರ್ಬೇಕು. ಅದೇ ನನ್ನ ಆಸೆ. ಅದೇ 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 ನನ್ನ ಆಸೆ. ಪ್ರಕಾಶಿ, ಪ್ರಕಾಶಿ, ಪ್ರಕಾಶಿ.
ಬಂದ್ರ ನಿಮ್ ಮಳಿಗಿನ ಜೊತೆ ನಿಮ್ ಮಗಳು ಸತ್ಲೋ ಬದುಕದ್ಲು ಅಂತ ನೋಡಕ್ ಬಂದ್ರ? ಸುಶೀಲ, ನಾವು ನಿನ್ನ ಹೆತ್ತ ತಂದೆ ತಾಯಿರಮ್ಮ. ಆ ಸಂಬಂಧ ಯಾವತ್ತೂ ಕಿತ್ತೋಯ್ತು. ನೀನು ಹಾಗೆ ಹೇಳಿದ ಮಾತ್ರಕ್ಕೆ ಆ ಸಂಬಂಧ ಕಿತ್ತೋಗೋದಿಲ್ಲಮ್ಮ. ಸುಶೀಲ, 10 ದಿವಸದೊಳಗೆ ತವ್ರ ಮನೆಯಲ್ಲಿ ಕೊನೆ ಅರಿಶಿನ ಕುಂಕುಮ ಇಟ್ಕೋಬೇಕಮ್ಮ. ಆಮೇಲೆ ತೆಗಿಬೇಕಾ? ಸಾಧ್ಯವಿಲ್ಲ. ಹಾಗೆ ಹೇಳ್ಬೇಡಮ್ಮ. ಇಲ್ಲ, ಹಾಗನ್ಬೇಡಮ್ಮ. ಸಂಪ್ರದಾಯನ ತೆಗೆದುಹಾಕೋಕ್ಕಾಗಲ್ಲ. ಈ ಸಂಪ್ರದಾಯ ಸಮಾಜ ಇದ್ಯಾವುದು ನಂಗೆ ಬೇಕಾಗಿಲ್ಲಮ್ಮ. ನನಗೆ ಸಮಾಜ ಮುಖ್ಯ ಅಲ್ಲ, ನನಗ್ ಗಂಡ ಮುಖ್ಯ. ನೋಡಮ್ಮ ಸುಶೀಲ, ನೀನ್ ಹೀಗೆ ರಾಯ್ರೆ, ನನ್ನ ಮಗ ಸತ್ತಿದ್ರೆ ತಾನೇ ನನ್ನ ಸೊಸೆ ಅವಳು ತವ್ರ ಮನೆಗೆ ಹೋಗಿ ಕೊನೆ ಅರ್ಶಿನ ಕುಂಕುಮ ಇಟ್ಕೋಬೇಕು. ನನ್ನ ಮಗ ಸತ್ತಿಲ್ಲ ರಾಯ್ರೆ, ಸತ್ತಿಲ್ಲ. ಅವನ ಆತ್ಮ ನನ್ನ ಸೊಸೆ ಅರ್ಶಿನ ಕುಂಕುಮದಲ್ಲಿ ಬೆರ್ತು ಹೋಗಿದೆ ರಾಯ್ರೆ, ಬೆರ್ತು ಹೋಗಿದೆ. ವೆಂಕಣ್ಣವ್ರೆ, ಬರ್ತೀನಿ ಸುಶೀಲ. ಅದ್ಕೆ ಇಷ್ಟೆಲ್ಲ ಆಗಿದ್ದು ನನ್ನಿಂದ ತಾನೆ. ಹೌದದ್ಕೆ ಅಣ್ಣ ನನಗ್ ಮದ್ವೆ ಮಾಡ್ಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಕೊನೆಗೂ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ. ಅವನಾಗ ಅವನು ಹೋಗ್ಲಿಲ್ವೇ? ಈ ದರಿದ್ರದವಳು ಅವ್ನು ನುಂಕೊಂಡ್ಬಿಟ್ಲು. ಹೇಳೆ ಮೇಲೆ ಇವಳು ಯಾವ ಕೆಟ್ಟ ಗಳಿಗೆಲ್ ಕಾಲಿಟ್ಲು. ನಡಿಬೇಕಾದ್ ನಿನ್ ಮದ್ವೆ ನಿಂತು ಹೋಯ್ತು. ನನ್ನಣೆ ಬರಕ್ಕೆ ಅದ್ಕೇನ್ ಯಾಕೆ ಬೈತಿಯಕ್ಕ? ಇಲ್ಲ, ಬೈದೆ ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡ್ತಾರೆ. ಹೊಳಾದವಳು ಬಂದ ತಕ್ಷಣ ಗಂಡ ನುಂಕೊಂಡ್ಲು. ಇನ್ನು ಯಾರ ನುಂಕೋಬೇಕು ಅಂತ ಕಾದಿದ್ದಾಳು. ಅತ್ತೆ, ನೀವ್ 2 ದಿನದಿಂದನೂ ಊಟ ಮಾಡಿಲ್ಲ. ಊಟ ಮಾಡಿ ಅತ್ತೆ. ನನ್ಗೆ ಹಸ್ವಿಲ್ಲ, ನೀವು ಹೋಗಿ ಊಟ ಮಾಡಿ. ನೀವು ಊಟ ಮಾಡಲ್ಲ ಅಂದ್ರೆ ನಾವು ಊಟ ಮಾಡಲ್ಲ. ಈ ಮನೇಲಿ ಎಲ್ಲರೂ ನಗ್ನಗ್ತಾ ಇರ್ಬೇಕು ಅಂತ ಪ್ರಕಾಶ್ ಮಾಮ ಹೇಳಿದ್ರು. ತಗೋಲೆಟ್ಟೆ ಊಟ ಮಾಡಿ. ನಂಗೆ ಬೇಡ ಅಂತ ಹೇಳಿಲ್ವಾ? ನೀವು ಹೋಗಿ ಸುಮ್ನೆ.